ಈಗ 2 ತಿಂಗಳಿಂದ ಇವರು ಗ್ಯಾಸ್ ಸಪ್ಲೈ ಇಲ್ಲ ಅಂತೇಳಿ ಹೇಳ್ತಾರೆ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಿಂತಿಲ್ಲ. ನಾನು ನಿಲ್ಲಬೇಕಂತ ನಾನು ಹೇಳೋದಲ್ಲ. ಬಟ್ GST ಪೇಯರ್ಸಿಗೆ ನಮಗೆ ಪ್ರಯಾರಿಟಿಯಲ್ಲಿ ಇದು ಗ್ಯಾಸ್ಗಳನ್ನು ಇವರು ಕೊಡಬೇಕು. ಇವ್ರು ಯಾಕೆ ಕೊಡೋದಿಲ್ಲ? ನಾವು ಒಂದು ಕಡೆ GST ಕಟ್ಟೋದು, ಅಲ್ಲಿ ಫುಡ್ ಪ್ರಿಪರೇಷನ್ ಮಾಡಲಿಕ್ಕಿಲ್ಲ. ಏನು ನಮ್ಮ ಪರಿಸ್ಥಿತಿಗಳು ಏನಾಗಿದ್ರೆ ಟ್ಯಾಕ್ಸ್ ಪೇಯರ್ಸ್ ಇದು ತಿಂಗಳಿಗೆ 30-40 ಸಾವಿರ ರೂಪಾಯಿ GST ಕಟ್ಟಲ್ವ ನಾವು? ಪಬ್ಲಿಕ್ ಆಡಿಟ್ ಆಗಬೇಕು ನಮಗೆ. ಇದು DC ಅವರು ಪಬ್ಲಿಕ್ ಆಡಿಟ್ ಆಗಬೇಕು. ಇಲ್ಲಿ ಜಿಲ್ಲೆಯಲ್ಲಿರುವ ಈ ಗ್ಯಾಸ್ ಏಜೆನ್ಸಿಗಳಲ್ಲಿ ಎಷ್ಟೆಷ್ಟು ಗ್ಯಾಸ್ಗಳು ಬಂದಿವೆ, ಅವರಿಗೆ ಇವರು ಯಾರಿಗೆ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಕೊಟ್ಟಿದ್ದಾರಾ ಅಥವಾ GST ಪೇಯರ್ಸಿಗೆ ಅಥವಾ ಲೈಸೆನ್ಸ್ ಹೋಲ್ಡರ್ಸಿಗೆ ಕೊಟ್ಟಿದ್ದಾರಾ, ಅದು ಪಬ್ಲಿಕ್ ಆಗಬೇಕು ನಮಗೆ. ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರಲಿ, ಅದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇರಲಿ, ಅದು ಪಬ್ಲಿಕ್ ಆಡಿಟ್ ಅವರು ಮಾಡಲೇಬೇಕು. ಇವರು ಖುಷಿ ಬಂದ ಹಾಗೆ ಮನ ಬಂದ ಹಾಗೆ ಗ್ಯಾಸ್ಗಳನ್ನು ಕೊಡ್ತಾರೆ. ಇವರು ಕೆಲವೊಂದು ಏಜೆನ್ಸಿಗಳಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಲ್ಗಳಲ್ಲೇ ಮಾತ್ರ ಇರೋದು ಗ್ಯಾಸು, ಬೇರೆ ಕಡೆ ಇರಲ್ಲ ಗ್ಯಾಸು. ಹಾಗಾದರೆ ನಾವೇನು ಮಾಡಬೇಕು? ನಾವು ಮಕ್ಕಳಿಗೆ ಫುಡ್ ಮಾಡಲಿಕ್ಕೂ ನಮಗೆ ಗ್ಯಾಸ್ ಸಿಗೋದಿಲ್ಲ. ಪರ್ಸನಲಿ ಹೇಳೋದಿದ್ರೆ ನನಗೆ 2 ತಿಂಗಳಾಯಿತು ಗ್ಯಾಸ್ ಸಿಗದೆ. ಇದೇ ಥರದ ಪರಿಸ್ಥಿತಿ ನಮ್ಮ ಲೈಸೆನ್ಸಿಗಳಿಗೆ ಎಲ್ಲರಿಗೂ ಇದೆ. ನಾವು ಇವತ್ತೀಗ ಮೀಟಿಂಗ್ ಆರ್ಗನೈಸ್ ಮಾಡಿದ್ದೀವಿ. DCಗೆ ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಆಗದೇ ಇದ್ದರೆ DC ಆಫೀಸ್ ಎದುರು ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ನಿಗದಿತ ದರಕ್ಕಿಂತ ಎಷ್ಟು ವಸೂಲಿ ಮಾಡ್ತಾಯಿದ್ರು ಹೆಚ್ಚು? ಯಾವುದು ಸರ್? ನಿಗದಿತ ದರಕ್ಕಿಂತ ಇಲ್ಲ, ಅದೇನು ಗೊತ್ತಾಗಿಲ್ಲ. ಅದು ಗೊತ್ತಾಗಬೇಕಷ್ಟೇ. ಬಟ್ ಸಪ್ಲೈ, ದೇ ಹ್ಯಾವ್ ಟು ಸಪ್ಲೈ ದ ಗ್ಯಾಸ್. ನಾವೇನು ಮಾಡಬೇಕು? ಬಲೆಗೆ ಕಾಲಾಕಿ ಕೂತ್ಕೊಳ್ಳ ನಾವು. ಈಗ 2 ತಿಂಗಳಿಂದ ಇವರು ಗ್ಯಾಸ್ ಸಪ್ಲೈ ಇಲ್ಲ ಅಂತೇಳಿ ಹೇಳ್ತಾರೆ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಿಂತಿಲ್ಲ. ನಾನು ನಿಲ್ಲಬೇಕಂತ ನಾನು ಹೇಳೋದಲ್ಲ. ಬಟ್ GST ಪೇಯರ್ಸಿಗೆ ನಮಗೆ ಪ್ರಯಾರಿಟಿಯಲ್ಲಿ ಇದು ಗ್ಯಾಸ್ಗಳನ್ನು ಇವರು ಕೊಡಬೇಕು. ಇವ್ರು ಯಾಕೆ ಕೊಡೋದಿಲ್ಲ? ನಾವು ಒಂದು ಕಡೆ GST ಕಟ್ಟೋದು, ಅಲ್ಲಿ ಫುಡ್ ಪ್ರಿಪರೇಷನ್ ಮಾಡಲಿಕ್ಕಿಲ್ಲ. ಏನು ನಮ್ಮ ಪರಿಸ್ಥಿತಿಗಳು ಏನಾಗಿದ್ರೆ ಟ್ಯಾಕ್ಸ್ ಪೇಯರ್ಸ್ ಇದು ತಿಂಗಳಿಗೆ 30-40 ಸಾವಿರ ರೂಪಾಯಿ GST ಕಟ್ಟಲ್ವ ನಾವು? ಪಬ್ಲಿಕ್ ಆಡಿಟ್ ಆಗಬೇಕು ನಮಗೆ. ಇದು DC ಅವರು ಪಬ್ಲಿಕ್ ಆಡಿಟ್ ಆಗಬೇಕು. ಇಲ್ಲಿ ಜಿಲ್ಲೆಯಲ್ಲಿರುವ ಈ ಗ್ಯಾಸ್ ಏಜೆನ್ಸಿಗಳಲ್ಲಿ ಎಷ್ಟೆಷ್ಟು ಗ್ಯಾಸ್ಗಳು ಬಂದಿವೆ, ಅವರಿಗೆ ಇವರು ಯಾರಿಗೆ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಕೊಟ್ಟಿದ್ದಾರಾ ಅಥವಾ GST ಪೇಯರ್ಸಿಗೆ ಅಥವಾ ಲೈಸೆನ್ಸ್ ಹೋಲ್ಡರ್ಸಿಗೆ ಕೊಟ್ಟಿದ್ದಾರಾ, ಅದು ಪಬ್ಲಿಕ್ ಆಗಬೇಕು ನಮಗೆ. ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರಲಿ, ಅದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇರಲಿ, ಅದು ಪಬ್ಲಿಕ್ ಆಡಿಟ್ ಅವರು ಮಾಡಲೇಬೇಕು. ಅವರು ಇವರು ಖುಷಿ ಬಂದ ಹಾಗೆ ಮನ ಬಂದ ಹಾಗೆ ಗ್ಯಾಸ್ಗಳನ್ನು ಕೊಡ್ತಾರೆ. ಇವರು ಕೆಲವೊಂದು ಏಜೆನ್ಸಿಗಳಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಲ್ಗಳಲ್ಲೇ ಮಾತ್ರ ಇರೋದು ಗ್ಯಾಸು, ಬೇರೆ ಕಡೆ ಇರಲ್ಲ ಗ್ಯಾಸು. ಹಾಗಾದರೆ ನಾವೇನು ಮಾಡಬೇಕು? ನಾವು ಮಕ್ಕಳಿಗೆ ಫುಡ್ ಮಾಡಲಿಕ್ಕೂ ನಮಗೆ ಗ್ಯಾಸ್ ಸಿಗೋದಿಲ್ಲ. ಪರ್ಸನಲಿ ಹೇಳೋದಿದ್ರೆ ನನಗೆ 2 ತಿಂಗಳಾಯಿತು ಗ್ಯಾಸ್ ಸಿಗದೆ. ಇದೇ ಥರದ ಪರಿಸ್ಥಿತಿ ನಮ್ಮ ಲೈಸೆನ್ಸಿಗಳಿಗೆ ಎಲ್ಲರಿಗೂ ಇದೆ. ನಾವು ಇವತ್ತೀಗ ಮೀಟಿಂಗ್ ಆರ್ಗನೈಸ್ ಮಾಡಿದ್ದೀವಿ. DCಗೆ ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಆಗದೇ ಇದ್ದರೆ DC ಆಫೀಸ್ ಎದುರು ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ನಿಗದಿತ ದರಕ್ಕಿಂತ ಎಷ್ಟು ವಸೂಲಿ ಮಾಡ್ತಾಯಿದ್ರು ಹೆಚ್ಚು? ಯಾವುದು ಸರ್? ನಿಗದಿತ ದರಕ್ಕಿಂತ ಇಲ್ಲ, ಅದೇನು ಗೊತ್ತಾಗಿಲ್ಲ. ಅದು ಗೊತ್ತಾಗಬೇಕಷ್ಟೇ. ಬಟ್ ಸಪ್ಲೈ, ದೇ ಹ್ಯಾವ್ ಟು ಸಪ್ಲೈ ದ ಗ್ಯಾಸ್. ನಾವೇನು ಮಾಡಬೇಕು? ಬಲೆಗೆ ಕಾಲಾಕಿ ಕೂತ್ಕೊಳ್ಳ ನಾವು?